ಇಲ್ಲ ಕೃಷ್ಣ. ಅವರು ಕಣ್ತೆರೆದು ನೋಡುವಾಗ ರಾತ್ರಿ ಹೊತ್ತದು, ಒಂದ್ಸರ್ತಿ ರಾತ್ರಿ ಒಂದ್ಸರ್ತಿ ಹಗಲು, 2 ಸರ್ತಿ ಬೆಂಕಿ ಹಿಡಿದಿತ್ತು, 2 ಬಾರಿ ಅಗ್ನಿಪಾನ ಮಾಡಿ ತೋರಿಸಿದ್ದ ಕೃಷ್ಣ. ಅದನ್ನೇ ಅದನ್ನ ಅರ್ಜುನ ಅದನ್ನು ನೆನಪಿಸಿಕೊಂಡೋ ಏನೋ, ಯಾಕಂದ್ರೆ ಅವನು ನೋಡಿಲ್ಲ, ಕೇಳಿರ್ಬೋದಲ್ಲ ಅರ್ಜುನ. ಕೃಷ್ಣ ಮಗುವಾಗಿದ್ದಾಗ ಅಗ್ನಿಪಾನ ಮಾಡಿದ್ದ 2 ಬಾರಿ ಅಂತ ಅವನು ಹೇಳ್ತಾನೆ. ದೀಪ್ತ ಹುತಾಶ ವಕ್ತ್ರಂ, ಉಗುಳುವ ಬೆಂಕಿ, ನಿನ್ನ ಬಾಯಿಯಿಂದ ಬೆಂಕಿಯ ಜ್ವಾಲೆ ಹೊರಗೆ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೀನು ಬಾಲಲೀಲೆಯಲ್ಲಿ ತೋರಿಸಿದ್ದನ್ನು ನಾನು ಇವತ್ತು ಪ್ರತ್ಯಕ್ಷ ನೋಡ್ತಾ ಇದ್ದೇನೆ. ಪಶ್ಯಾಮಿ ತ್ವಾ ದೀಪ್ತ ಹುತಾಶ ವಕ್ತ್ರಂ. ಮತ್ತೆ ಆ ಬೆಂಕಿ ಹೊರಗೆ ಬರ್ತಾ ಇದೆ, ಏನಾಗ್ತಾ ಇದೆ? ಆ ಬೆಂಕಿಯಲ್ಲಿ ಈ 18 ಅಕ್ಷೋಹಿಣಿ ಸೇನೆಯು ಸುಟ್ಟು ಭಸ್ಮವಾಗುವಂತಹ ದಾಹ, ತಡೆಯಲಾರದ ದಾಹಕ್ಕೆ ಒಳಗಾಗಿ ಹೇಳ್ತಾನೆ. ಸ್ವತೇಜಸ ವಿಶ್ವಮಿದಂ ತಪಂತಂ. 18 ಅಕ್ಷೋಹಿಣಿ ಅಲ್ಲ, ಆ ನಿನ್ನ ಬಾಯಿಯಿಂದ ಉಗುಳುವ ಬೆಂಕಿಯ ನಿನ್ನ ಒಟ್ಟು ತೇಜಸ್ಸು, ನಿನ್ನ ಆ ವಿಶ್ವರೂಪದ ತೇಜಸ್ಸಿನಿಂದ ಇಡೀ ವಿಶ್ವ ತಪಂತಂ, ಅದರ ಕಾವಿಗೆ ಒದ್ದಾಡ್ತಾ ಇದೆ ಇಡೀ ವಿಶ್ವ. ಹಾಗೆ ನನಗೆ ಅನ್ನಿಸ್ತಾ ಇದೆ ದರ್ಶನ. ಸ್ವತೇಜಸ ವಿಶ್ವಮಿದಂ ತಪಂತಂ ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತವ ಏಕೇನ ದಿಶಃ ಸರ್ವಾಹ. ತವ ಏಕೇನ ರೂಪೇಣ, ನಿನ್ನ ಒಂದು ರೂಪ ದಿಶಃ ಸರ್ವಾಹ, ಇಡೀ ಅನಂತ ಆಕಾಶದಲ್ಲಿ ತುಂಬಿದೆ ಒಂದು ರೂಪ. ಇನ್ನೊಂದು ರೂಪ ಬರೇ ಭೂಮಿ ಆಕಾಶಗಳ ಮಧ್ಯದಲ್ಲಿ ವ್ಯಾಪಿಸಿಕೊಂಡು ನಿಂತಿದೆ. ಒಂದು ರೂಪ ಬ್ರಹ್ಮಾಂಡದ ಒಳಗಿದೆ, ಒಂದು ರೂಪ ಬ್ರಹ್ಮಾಂಡದ ಹೊರಗಿದೆ ಅಂತ ಹಾಗೆ ಹೇಳಿದಾಗೆ, ಇದು ಭೂಮಿ ಆಕಾಶಗಳ ಏನು ನಾವು ಒಂದು ನಡುವಿದೆ. ಅಂದರೆ ಭೂಮಿ ಆಕಾಶ ಅಂದರೆ ಭೂರ್ಭುವಸ್ವಹ ಅಂತ. ದ್ಯಾವಾ ಪೃಥ್ವಿ ಅಂದರೆ ಈ 3 ಲೋಕಗಳಿಗೆ ಸಂಬಂಧಪಟ್ಟು ದ್ಯಾವಾ ಪೃಥ್ವಿ ಅಂತಾರೆ. ಭೂರ್ಭುವಸ್ವಹ, ಅದರ ಆಚೆಗೆ ಮತ್ತೆ ಮಹಾ ಜನಃ ತಪಃ ಸತ್ಯಂ, ನಮ್ಮ ಮೆಟಫಿಸಿಕಲ್ ವರ್ಲ್ಡ್ಸು ತುಂಬ ಇವೆ ಮೇಲೆ, ದೇವತೆಗಳ ಸೂಕ್ಷ್ಮ ಲೋಕಗಳು. ಇದು ಭೂರ್ಭುವಸ್ವಹ 3 ಲೋಕಗಳಿಗೆ ದ್ಯಾವಾ ಪೃಥ್ವಿ ಅಂತ. ಭೂಮಿಯಿಂದ ಸ್ವರ್ಗದ ತನಕ ಈ ಇಷ್ಟು ಜಾಗದಲ್ಲಿ ತುಂಬಿರುವ ಒಂದು ರೂಪ, ಮತ್ತೆ ಅನಂತವಾದ ಆಕಾಶದಲ್ಲಿ ಅನಂತ ದಿಕ್ಕುಗಳಲ್ಲಿ ತುಂಬಿರುವ ಒಂದು ರೂಪ. ಇದು 2 ಬೇರೆ ಬೇರೆಯಾಗಿ ನಾನು ನೋಡ್ತಾ ಇದ್ದೇನೆ ಅಂತ ನಾವು. ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ರೂಪೇಣ. ನಿನ್ನ ಒಂದು ರೂಪ ಈ ಭೂಮಿ ಆಕಾಶಗಳ ನಡುವೆ ತುಂಬಿದೆ, ಮತ್ತೊಂದು ರೂಪ ದಿಶಶ್ಚ ಸರ್ವಾಹ, ಎಲ್ಲ ದಿಕ್ಕಿನಲ್ಲಿಯೂ ಅನಂತ ಆಕಾಶದಲ್ಲಿ ಅನಂತವಾಗಿ ವ್ಯಾಪಿಸಿಕೊಂಡಿದೆ. ಅದನ್ನ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅವನು ಹೇಳ್ತಾನೆ, ಇಲ್ಲಿ ಎಲ್ಲ ಅದನ್ನ ನೋಡ್ತಾ ಇದ್ದಾರೆ ಅಂತ. ಇಲ್ಲಿ 2 ವಿಷಯ. ಅರ್ಜುನನಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಆ ವಿಶ್ವರೂಪವನ್ನು ತನ್ನಂತೆ ಇಡೀ ಪ್ರಪಂಚದ 3 ಲೋಕದ ಜನರು ನೋಡ್ತಾ ಇದ್ದಾರೆ ಅಂತ ಅವನಿಗೆ ಕಾಣೋದು. 2 ನೋಡ್ತಾ ಇಲ್ಲ. ಮತ್ತೆ ಕೆಲವು ಜ್ಞಾನಿಗಳು ನೋಡ್ತಾ ಇರುವುದು ಹೌದು, ನೋಡ್ತಾ ಇದ್ದಾರೆ ಅಂತ ಆ ವಿಷನ್ನಲ್ಲಿ ಅವನ ಅದು ಕಾಣ್ತಾ ಇದೆ. ಎಲ್ಲ 3 ಲೋಕದ ಜನ ನೋಡ್ತಾ ಇದ್ದಾರೆ. ದೃಷ್ಟ ಅದ್ಭುತಂ ರೂಪಮುಗ್ರಂ. ಆದರೆ ಅವನಿಗೆ ಅನಿಸುವುದು, ಇದು ತನಗೆ ಇಷ್ಟು ಭಯಂಕರ ಆಶ್ಚರ್ಯ ಆಗಿದೆ, ತನಗೇ ಭಯ ಆಗಿದೆ ಇದನ್ನು ನೋಡಿ. ಉಳಿದ ಜನರ ಪಾಡೇನು ಹೇಳ್ತಾನೆ. ಲೋಕತ್ರಯಂ ಪ್ರವ್ಯಥಿತಂ ಆತ್ಮನ್ನನ್. 3 ಲೋಕದ ಜನವು ನಿನ್ನ ಅದ್ಭುತವೂ ಉಗ್ರವಾದ ಈ ರೂಪವನ್ನ ನೋಡಿ, ಲೋಕತ್ರಯಂ ಪ್ರವ್ಯಥಿತಂ, ಇಡೀ 3 ಲೋಕದ ಜನ ಇದನ್ನು ನೋಡಿ ಗಾಬರಿಯಾಗಿ ತತ್ತರಿಸಿ ಹೋದ್ರಲ್ಲಪ್ಪ, ಗಾಬರಿ ಪಡ್ತಾ ಇದ್ದಾರೆ ಜನ ಇದನ್ನು ನೋಡಿ. ಮಹಾತ್ಮನ್, ಏನು ಮಹಿಮೆ ನಿನ್ನದು, ಎಂಥ ಪೂರ್ಣವಾದ ಮಹಾ ಅಂದರೆ ಮಹತ್ತಾದ ಆತ್ಮ ಅಂದರೆ ಶರೀರತಃ ಕೂಡ ಮಹತ್ತಾಗಿರುವವ, ಮತ್ತು ಪರಿಪೂರ್ಣವಾದಂಥ ಶರೀರ, ಪರಿಪೂರ್ಣವಾದ ಸ್ವರೂಪಭೂತವಾದ ಶರೀರ. ಏನು ವಿಚಿತ್ರ ಇದು. ಇದನ್ನು ನೋಡಿ ಇಡೀ ಜಗತ್ತು ಕಂಗಾಲಾಗಿ ತತ್ತರಿಸಿ ಹೋಗಿದೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ. ಅಮೀಹಿತ್ವಾ ಸುರಸಂಘಾ ವಿಶಂತಿ. ಈ ದೇವತೆಗಳು ಅಂದರೆ ಮುಕ್ತರಾದ, ಅವನಿಗೆ ಏನೆಲ್ಲ ಕಾಣುತ್ತೆ ನೋಡಿ. ಬರೀ ಸಂಸಾರಿಗಳಲ್ಲ, ಮುಕ್ತಿಗೆ ಹೋದಂಥವರು ಇದ್ದಾರಲ್ಲ, ಸುರಸಂಘಾ, ಹಿಂದೆ ಮುಕ್ತರಾದವರು. ಈ ಹಿಂದಿನ ಕಲ್ಪದ ಬ್ರಹ್ಮ, ಹಿಂದಿನ ಕಲ್ಪದ ಇಂದ್ರ, ಅವರೆಲ್ಲ ಈ ಮುಕ್ತಿಗೆ ಹೋದರು. ಅವರೆಲ್ಲ ಕಾಣ್ತಾ ಇದ್ದಾರೆ. ಎಲ್ಲಿ? ಅವರು ಸುರಸಂಘಾ ತ್ವಾಂ ವಿಶಂತಿ, ನಿನ್ನಿಂದ ಹೊರಗೆ ಬರ್ತಾ ಇದ್ದಾರೆ. ಕೆಲವರು ನಿನ್ನ ಒಳಗೆ ಹೋಗ್ತಾ ಇದ್ದಾರೆ. ಭಗವಂತನ ಒಳಗೆ ಹೊರಗೆ ಸ್ವೇಚ್ಛೆಯಾಗಿ ಗಮನಾಗಮನ ಇರತಕ್ಕಂಥದ್ದು ಮುಕ್ತರಿಗೆ ಮಾತ್ರ, ಉಳಿದ ಯಾರಿಗೂ ಇಲ್ಲ. ಅದರಿಂದ ಇದು ಮುಕ್ತರನ್ನು ಅವನು ಕಂಡ ಬಗೆ. ಮುಕ್ತ ಜೀವರು, ಸಂಸಾರದ ಬಂಧನ ಕಳಚಿಕೊಂಡವರು ನಿನ್ನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ. ಕೆಲವರು ಒಳಗೋಗೋದು ಬಿಡು, ನಿನ್ನೊಳಗೆ ಪ್ರವೇಶ ಮಾಡುವುದಲ್ಲಿ ನಿನ್ನ ಹತ್ರ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಕೇಚಿದ್ ಭೀತಾಹ,
ಕಂಗಾಲಾಗಿಬಿಟ್ಟಿದ್ದಾರೆ. ಕೆಲವರು ದೂರದಲ್ಲಿ ನಿಂತು ಕೈ ಮುಗಿದು ಪ್ರಾಂಜಲಯ ಗೃಣಂತಿ ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಉದ್ಧಾರ ಮಾಡು, ಕ್ಷಮಿಸು, ನಮಗೆ ನೋಡ್ಲಿಕ್ಕೆ ಆಗ್ತಾ ಅಂತ ಹೆದರಿ ನಡುಗ್ತಾ ಇದ್ದಾರೆ, ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ ಕೆಲವರು. ಸ್ವಸ್ತಿ ಅಸ್ತು ಏನು ಸ್ವಸ್ತೀತಿ ಮಹರ್ಷಿ ಸ್ವಸ್ತ್ಯಸ್ತು ಅಂತ ಮಹರ್ಷಿ ಸಿದ್ಧ ಸಂಗಾಹ. ಸ್ವಸ್ತೀತಿ ತ್ವಾಂ ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಳಾಭಿ. ಸ್ವಸ್ತೀತ್ಯೇತೆ ಮಹರ್ಷಿ ಸಿದ್ಧ ಸಂಗಾಹ. ಈ ಸಿದ್ಧ ಪುರುಷರಾಗಿರತಕ್ಕಂಥ ಋಷಿಗಳೆಲ್ಲ ನಿನ್ನನ್ನು ನೋಡಿ, ಅಂದರೆ ಇವರೆಲ್ಲ ನಿಜವಾಗಿ ಅನೇಕ ಮಂದಿ ಅರ್ಜುನನಿಗೆ ದರ್ಶನ ಆದಾಗ ಅನೇಕ ಮಂದಿ ಜ್ಞಾನಿಗಳು ನೋಡಿದ್ದಾರೆ. ಅವರು ನೋಡಿದ್ದನ್ನು ಅರ್ಜುನನೂ ನೋಡಿದ್ದಾನೆ. ಮತ್ತು ಕೆಲವರು ಜನ ನೋಡಿದ್ದ ಹಾಗೆ ಅರ್ಜುನನಿಗೆ ಕಂಡಿದೆ ಅಷ್ಟೇ. ಅಸ್ಥೀತಿ ಸ್ವಸ್ಥೀತ್ಯತೆ ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿ ತ್ವಾಂ. ಋಷಿಗಳು ಜ್ಞಾನಿಗಳು ನಿನ್ನ ಈ ಅದ್ಭುತವಾದ ರೂಪವನ್ನು ಕಂಡು, ಭಗವಂತ ಯಾಕೆ ಈ ಕಾಲಪುರುಷ ರೂಪವನ್ನು ತೊಟ್ಟಿ, ಸಂಹಾರ ಶಕ್ತಿಯಾಗಿ ಯಾಕೆ ನಿಂತಿ, ಜಗತ್ತಿಗೆ ಮಂಗಳವಾಗಲಿ. ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿ ತ್ವಾಂ. ಜಗತ್ತಿಗೆ ಮಂಗಳವಾಗಲಿ, ನಿನ್ನ ಈ ಉಗ್ರ ರೂಪದಿಂದ ಜಗತ್ತು ನಾಶವಾಗದೇ ಇರಲಿ, ಜಗತ್ತನ್ನು ರಕ್ಷಿಸು, ಜಗತ್ತಿಗೆ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಿದ್ಧರಾದ ಋಷಿಗಳು. ಮಹರ್ಷಿ ಸಿದ್ಧ ಸಂಘಾಹ ಸ್ವಸ್ತಿತ್ಯುಕ್ತ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಳಾಭಿ. ತುಂಬ ಬಗೆಯ ಸ್ತೋತ್ರಗಳು ವೇದಗಳಲ್ಲಿ ಬಂದಿರತಕ್ಕಂಥ ನಾನಾ ಸೂಕ್ತಗಳಿಂದ ಮತ್ತು ತಾವೇ ರಚಿಸಿದ ನಾನಾ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ ಋಷಿಮುನಿಗಳು. ಆಮೇಲೆ ರುದ್ರಾದಿತ್ಯಾ ವಸವೋ ಯೈಚ ಸಾಧ್ಯಾ ವಿಶ್ವೇ ಅಶ್ವಿನೋ ಮರುತಶ್ಚ ಉಷ್ಮಪಾಶ್ಚ ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಘಾಹ. ಯಾರೆಲ್ಲ ನಿನ್ನನ್ನು ಸ್ತೋತ್ರ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಎಲ್ಲರೂ ಆಶ್ಚರ್ಯದಿಂದ ಕಣ್ಕಣ್ಣು ಬಿಟ್ಟು ಎವೆ ಇಕ್ಕದೆ ನಿನ್ನನ್ನು ನೋಡ್ತಾ ಇದ್ದಾರೆ. ಯಾರೆಲ್ಲ? ಗಣದೇವತೆಗಳನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಬರೀ ದೇವತಾ ಗಣವನ್ನು ಹೇಳ್ತಾರೆ. ರುದ್ರಾಹ ಆದಿತ್ಯಾಹ ವಸವಃ. ವಸುರುದ್ರಾದಿತ್ಯರು ಪ್ರಧಾನ 3 ದೇವತಾ ಗಣಗಳು. ಹಿಂದಿನ ಕಾಲದಲ್ಲಿ ಯಜ್ಞಯಾಗ ಮಾಡ್ತಿದ್ರಲ್ಲ, 3 ಹೊತ್ತು ಯಜ್ಞ ಮಾಡ್ತಿದ್ರು. 3 ಹೊತ್ತು ಯಜ್ಞ ಮಾಡುವಾಗ ಬೆಳಗಿನ ಯಜ್ಞಕ್ಕೆ ಅಧಿಪತಿಗಳು ವಸುಗಳು, ಮಧ್ಯಾಹ್ನದ ಯಜ್ಞಕ್ಕೆ ಅಧಿಪತಿಗಳು ರುದ್ರರು. 8 ಮಂದಿ ವಸುಗಳು, 11 ಮಂದಿ ರುದ್ರರು, 12 ಮಂದಿ ಆದಿತ್ಯರು. ಈ ವಸುಗಳಲ್ಲಿ ಅಂತರ್ಯಾಮಿಯಾಗಿರತಕ್ಕ ಭಗವಂತನನ್ನು ಬೆಳಿಗ್ಗೆ ಆರಾಧಿಸ್ತಿದ್ರು. ರುದ್ರರಲ್ಲಿ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನು ಮಧ್ಯಾಹ್ನ ಆರಾಧಿಸ್ತಿದ್ರು. ವಸುಗಳಲ್ಲಿ ಪ್ರಧಾನನಾದವ ಅಗ್ನಿ. ಆದ್ದರಿಂದ ಬೆಳಿಗ್ಗೆ ಅಗ್ನಿನಾರಾಯಣನಿಗೆ ಪೂಜೆ. ಅಷ್ಟವಸುಗಳು ಪ್ರಧಾನ ಅಗ್ನಿ. ಮಧ್ಯಾಹ್ನ ಏಕಾದಶಿ ರುದ್ರರು, ಪ್ರಧಾನ ಶಿವ ಮಹಾದೇವ ಪಾರ್ವತೀಪತಿ. ಅದರಲ್ಲಿ ಆ ಪ್ರತೀಕದಲ್ಲಿ ಭಗವಂತನ ಆರಾಧನೆ, ನರಸಿಂಹನ ಆರಾಧನೆ ಅದು ಮಧ್ಯಾಹ್ನ. ಸಾಯಂಕಾಲ ದ್ವಾದಶಾದಿತ್ಯರಲ್ಲಿ ಒಬ್ಬ ವಾಮನ ರೂಪಿಯಾದ ವಿಷ್ಣುವೇ. ಅದು ಬಿಟ್ಟರೆ ಇಂದ್ರಾದಿಗಳಿದ್ದಾರೆ. ಮುಖ್ಯವಾಗಿ ಸೂರ್ಯನಾರಾಯಣ, ಅಸ್ತಂಗತನಾಗುವ ಸೂರ್ಯನಾರಾಯಣನಲ್ಲಿ ಭಗವಂತನ ಪೂಜೆ. ಮಧ್ಯಾಹ್ನ ಶಿವನಲ್ಲಿ ಇರತಕ್ಕಂಥ ಭಗವದ್ ಆರಾಧನೆ, ಸಾಯಂಕಾಲ ಸೂರ್ಯನಲ್ಲಿ ಇರತಕ್ಕಂಥ ಭಗವಂತನ ಆರಾಧನೆ, ಬೆಳಿಗ್ಗೆ ಅಗ್ನಿಯಲ್ಲಿ ಇರತಕ್ಕಂಥದ್ದು. ಹೀಗೆ ವಸು ರುದ್ರ ಆದಿತ್ಯ ಅಂತ 3 ಹೊತ್ತು ಯಜ್ಞಗಳಿಗೆ 3 ಪ್ರತೀಕಗಳು. ಅದರಿಂದ ಈ ದೇವತಾ ಗಣ ಉಂಟಲ್ಲ, ನಮ್ಮ ನಿತ್ಯಾರಾಧನೆಯಲ್ಲಿ ಸೇರಿದವರು. ಪಿಂಡ ಪ್ರದಾನ ಮಾಡುವಾಗ ವಸುರುದ್ರಾದಿತ್ಯ ಸ್ವರೂಪೇಭ್ಯ ಪಿತೃಪಿತಾಮಹ ಪ್ರಪಿತಾಮಹೇಭ್ಯ. ಅಲ್ಲಿಯೂ ವಸುವಿನ ಅಂತರ್ಯಾಮಿ ಆಗಿರತಕ್ಕ ಭಗವಂತ ತಂದೆಯಲ್ಲಿದ್ದಾನೆ, ಶಿವನಲ್ಲಿ ಅಂತರ್ಯಾಮಿ ಆಗಿರತಕ್ಕ ಭಗವಂತ ಅಜ್ಜನಲ್ಲಿ ಇದ್ದಾನೆ, ಮತ್ತು ಆದಿತ್ಯನಲ್ಲಿ ಅಂತರ್ಯಾಮಿ, ದ್ವಾದಶಾದಿತ್ಯ ಅಂತರ್ಯಾಮಿ ಆಗಿರತಕ್ಕ ಭಗವಂತ ಅಜ್ಜನ ತಂದೆ ಪ್ರಪಿತಾಮಹನಲ್ಲಿ. ಹೀಗೆ ನೀವು ಶ್ರಾದ್ದ ಮಾಡುವಾಗಲೂ ಈ 3 ದೇವತೆಗಳನ್ನೇ ಉಪಾಸನೆಗೆ ಪ್ರತೀಕವಾಗಿ ಇಟ್ಟುಕೊಳ್ಳುವುದು. ಈ 3 ದೇವತೆಗಳ ಮೂಲಕ ಭಗವಂತನಿಗೆ ಆರಾಧನೆ. ಯಜ್ಞಯಾಗದಲ್ಲಿ ಬೆಳಿಗ್ಗೆ ಯಜ್ಞ, ಮಧ್ಯಾಹ್ನ ಸಾಯಂಕಾಲ ಯಜ್ಞ, ವಸುರುದ್ರ ಆದಿತ್ಯರು. ಆದ್ದರಿಂದಲೇ 8 ವಸುಗಳು, ಆದ್ದರಿಂದ 8 ಅಕ್ಷರದ ಮಂತ್ರ, ಗಾಯತ್ರಿ ಮಂತ್ರ ಬೆಳಿಗ್ಗೆ. ಮಧ್ಯಾಹ್ನ 11 ಅಕ್ಷರ, ಆದ್ದರಿಂದ 11 ಅಕ್ಷರದ ತ್ರಿಷ್ಟುಪ್ ಮಂತ್ರ ಮಧ್ಯಾಹ್ನಕ್ಕೆ ವಿಶೇಷ. ಆದಿತ್ಯರು 12 ಮಂದಿ, ಅದನ್ನ 12 ಅಕ್ಷರದ ಜಗತಿ ಮಂತ್ರ ಸಾಯಂಕಾಲದ ಯಜ್ಞಕ್ಕೆ ವಿಶೇಷ. ಹೀಗೆ ನ್ಯೂಮರಾಲಜಿ ಬೇರೆ ಇದೆ ಅದರಲ್ಲಿ. 8 ಅಕ್ಷರದ ಅನುಷ್ಟುಪ್ ಗಾಯತ್ರಿ ಮಂತ್ರ ಬೆಳಿಗ್ಗೆ, 11 ಅಕ್ಷರದ ತ್ರಿಷ್ಟುಪ್ ಮಂತ್ರ ಮಧ್ಯಾಹ್ನಕ್ಕೆ, 12 ಅಕ್ಷರದ ಬೃಹತ್ 12 4 48 ಒಂದೊಂದು ಪಾದದಲ್ಲಿ 12 ಅಕ್ಷರ ಇರುವ ಜಗತಿ ಮಂತ್ರ ಅದು ಸಾಯಂಕಾಲಕ್ಕೆ. ಹೀಗೆ ವಸುರುದ್ರಾದಿತ್ಯರು ಗಣದೇವತೆಗಳು ಬಹಳ ಉಪಾಸನೆಯಲ್ಲಿ ಮುಖ್ಯ. ಇವನು ಹೇಳ್ತಾನೆ, ರುದ್ರಾದಿತ್ಯ ವಸವಃ ಎಲ್ಲ ನಿನ್ನೊಳಗೆ ಇದ್ದಾರಲ್ಲಪ್ಪ, ನಾವು ಅವರಿಗೆ ಅರ್ಪಣೆ ಮಾಡಿದ್ದೆವು. ಅವು ಅಂತರ್ಯಾಮ ನಿನ್ನ ಒಳಗೆ ಏಕಾದಶಿ ರುದ್ರರು ನಿನ್ನೊಳಗೆ ಕಾಣ್ತಾ ಇದ್ದಾರೆ, ದ್ವಾದಶ ಆದಿತ್ಯರು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ನೀನು ಕೃಷ್ಣ, ನಿನ್ನೊಳಗೆ ವಾಮನ ಕಾಣ್ತಾ ಇದ್ದಾನೆ. ದ್ವಾದಶ ಆದಿತ್ಯರು ವಿವಸ್ವ ನರ್ಯಮ ಪೂಷ ತ್ವಷ್ಟ ಅಥ ಸವಿತಾ ಭಗಃ ಧಾತ ವಿಧಾತ ವರುಣ
ಶಕ್ರ ಇಂದ್ರ ಉರುಕ್ರಮ ಮಿತ್ರ ಶಕ್ರ ಉರುಕ್ರಮ ಇವರು 12 ಮಂದಿ. ಆಮೇಲೆ ಏಕಾಶ ರುದ್ರರು ಅಜ ಅವನು ಅಜ ಏಕಪಾತು ಅಜೈಕಪಾತು ಅಹಿರ್ಬುದ್ಧನಿ ಭವ ಇತ್ಯಾದಿ. ಆಮೇಲೆ ಅಷ್ಟವಸುಗಳು ದ್ರೋಣ ಪ್ರಾಣ ಧ್ರುವ ಅರ್ಕ. ಇವರೆಲ್ಲ ನಿನ್ನ ಒಳಗೆ ಕಾಣ್ತಾ ಇದ್ದಾರೆ ನನಗೆ. ರುದ್ರಾದಿತ್ಯ ವಸವ ಏಚ ವಿಶ್ವಾಹ ವಿಶ್ವ ದೇವತೆಗಳು, ಏಚ ಸಾಧ್ಯ ವಿಶ್ವೇಶ್ವಿನವು ಸಾಧ್ಯರು ಅಂತ ಒಂದು ದೇವತಾಗಣ. ಅವರು ಸಾಮಾನ್ಯವಾಗಿ ನಮ್ಮ ನಿತ್ಯ ಉಪಾಸನೆಯಲ್ಲಿ ಎಲ್ಲಿಯೂ ವಿಶೇಷವಾಗಿ ಬರೋಲ್ಲ. ಅವರು ಒಂದು 12 ಮಂದಿ ಸಾಧ್ಯರು ಅಂತ ಒಂದು ದೇವತಾಗಣ ಇದೆ. ಅವರು ಕಾಣ್ತಾ ಇದ್ದಾರೆ ನಿನ್ನೊಳಗೆ. ವಿಶ್ವೇ ದೇವತೆಗಳು 10 ಮಂದಿ ಅವರು ಮತ್ತೆ ಶ್ರಾದ್ದದಲ್ಲಿ ಬರ್ತಾರೆ. ಅವರು ಪುರೂರವಾರ್ದ್ರವರು ಕ್ರತು ಸತ್ಯರು ಕಾಲ ಸವ ಬೇರೆ ಬೇರೆ ಇಬ್ಬರಿಬ್ಬರು ಜೊತೆಯಾಗಿ ಅವರನ್ನ ಆರಾಧನೆ. 10 ಜನ 5 ಜೋಡಿ ಅವರು. ಆ 10 ಮಂದಿ ವಿಶ್ವೇ ದೇವತೆಗಳು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ಅದನ್ನು ಯಾವಾಗಲೂ ಪುರೂರವಾರ್ದ್ರವರು ಅಥವಾ ವಸು ಸತ್ಯ ಕಾಲ ಕಾಮ ಇವರೆಲ್ಲ ನಾಂದಿ ಶ್ರಾದ್ದದಲ್ಲಿ ಅವರಿಗೆ ಆರಾಧನೆ. ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ಶ್ರಾದ್ದ ಮಾಡಬೇಕು. ಇವಾಗ ಉಪನಯನ ಆಗ್ಬೇಕಾದ್ರೆ ಮೊದಲು ನಾಂದಿ ಅಂದರೆ ಶ್ರಾದ್ದ. ಅದು ಶ್ರಾದ್ದ ಅಂದ್ರೆ ಅಮಂಗಳ ಅಂತ ಬರೀ ನಾಂದಿ ಅಂತ ಹೇಳ್ತಾರೆ. ಏನಾರು ಹೇಳದೇ ಇದ್ರೆ ಅದು ನಾಂದಿ ಶ್ರಾದ್ದ. ಮದುವೆ ಆಗ್ಬೇಕಾದ್ರೆ ಮೊದಲು ಶ್ರಾದ್ದ ಆಗಬೇಕು, ನಾಂದಿ ಶ್ರಾದ್ದ. ನಾಂದಿ ಇಡುವುದು ಅಂದರೆ ಅದು ಪಿತೃಗಳಿಗೆ ಶ್ರಾದ್ದ. ಅದರಲ್ಲಿ ಇರತಕ್ಕಂಥ ದೇವತೆಗಳಿಗೆ ಯಾರಿಗೆ ಆರಾಧನೆ, ಅದು ವಿಶ್ವೇ ದೇವತೆಗಳು. ಮದುವೆಯಲ್ಲಿ ಬೇರೆ, ಉಪನಯನಕ್ಕೆ ಬೇರೆ, ಶ್ರಾದ್ದಕ್ಕೆ ಬೇರೆ, ಇಬ್ಬರಿಬ್ಬರು ಜೋಡಿ ದೇವತೆಗಳು. ಈಗ 5 ಜೋಡಿ ಅದು 10 ಮಂದಿ ವಿಶ್ವೇ ದೇವತೆಗಳು. ಅಶ್ವಿನವ್ ಅವರಿಬ್ಬರೇ, ಅದೊಂದು ಜೋಡಿ. ಆಮೇಲೆ ವಿಶ್ವೇ ಅಶ್ವಿನವ್ ಸಾಧ್ಯಾ ವಿಶ್ವೇ ಅಶ್ವಿನವ್. ಆಮೇಲೆ ಮರುತಶ್ಚ 49 ಮಂದಿ ಮರುತ್ತುಗಳು. ಅದರಲ್ಲಿ ಮುಖ್ಯ ವಾಯುದೇವರನ್ನ ಬಿಟ್ಟು 49 ಮಂದಿ ಮರುತ್ತುಗಳಿದ್ದಾರೆ. ವಾಯುದೇವನ ಹೆಸರು 50 ಮಂದಿ ಆಗ್ತಾರೆ. ಮುಖ್ಯ ಪ್ರಾಣ ಬಿಟ್ಟು 49 ಮರುತ್ತುಗಳು. ಅದರಲ್ಲಿಯೂ ಪ್ರಧಾನನಾದವ ಅಹಂ ಪ್ರಾಣ ಅಂತ, ಅಹಂಕಾರಿಕ ಪ್ರಾಣ. ಅವನು ಇಂದ್ರನಿಗಿಂತ ನೆಕ್ಸ್ಟ್ ಇರತಕ್ಕವ, ಬಹಳ ಎತ್ತರದಲ್ಲಿದ್ದಾನೆ. ಅದರ ನಂತರ 10ನೇ ಕಕ್ಷೆ 11ನೇ ಕಕ್ಷೆಯಲ್ಲಿ ಪ್ರವಾಹ ಅಂತಕ್ಕವ ಬರ್ತಾನೆ. ಇವರಿಬ್ಬರು ಹೋದರೆ ಉಳಿದ 47 ಮಂದಿಯು 18ನೇ ಕಕ್ಷೆಯಲ್ಲಿ ಒಂದೇ ಸಮಾನ ಸ್ಕಂಧರು. ಅದರಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ ಈ ನಮ್ಮ ದೇಹದೊಳಗಿರ್ತಕ್ಕ 10 ಮಂದಿಯು ಎಲ್ಲ ಬಂದು ಅವರೆಲ್ಲ ನಿನ್ನೋಡಿ ಇಲ್ಲೇ ಕಾಣ್ತಾ ಇದ್ದಾರಪ್ಪ ನಿನ್ನ ರೂಪದೊಳಗೆ. ರುದ್ರರು ವಸುರುದ್ರ ಆದಿತ್ಯರಾಯಿತು, ಏಚ ಸಾಧ್ಯ ಆಯಿತು, ವಿಶ್ವೇ ದೇವತೆಗಳಾಯಿತು, ಮರುತ್ತುಗಳು ಇವು ಗಣದೇವತೆಗಳು. ಮುಖ್ಯವಾಗಿ ಬರತಕ್ಕಂಥ ಗಣದೇವತೆಗಳು ಇವರು. ಆಮೇಲೆ ಊಷ್ಮಪಾಶ್ಚ ಪಿತೃಗಳು. ಅದರಲ್ಲಿ ಊಷ್ಮಪರು ಅಂತ ಒಂದು ಗಣ, ಪಿತೃಗಳಲ್ಲಿ ಒಂದು ಗುಂಪು. ಅಂಥ ಪಿತೃಗಳ ಒಟ್ಟಿಗೆ 100 ಮಂದಿ ಪಿತೃಗಳು ತುಂಬ ಇದ್ದಾರೆ. ಆ ಗಣದಲ್ಲಿ ತುಂಬಾ ಮಂದಿ ಇದ್ದಾರೆ. ಅವರೆಲ್ಲ ಅದರಲ್ಲಿ ದೇವಗಣ ಪ್ರವಿಷ್ಟರಾದ ಪಿತೃಗಳು ಅಂತ ಹೇಳ್ತಾರೆ. ಆ ದೇವಸರ್ಗಶ್ಚ ಅಷ್ಟವಿಧ ಭಾಗವತದಲ್ಲಿ ಬರುತ್ತೆ. ಅದು ಯಾವುದನ್ನ ಅದರಲ್ಲಿ ವಿಬುಧಾಹ ಪಿತರಹ ಅಸುರಾಹ ಆ ದೇವಗ ವರ್ಗಕ್ಕೆ ಸೇರಿದ ದೇವಗಣ ಪ್ರವಿಷ್ಟರಾದಂತಹ ಪಿತೃಗಳಿದ್ದಾರಲ್ಲ ಅವರು 100 ಜನ ಇರೋದು. ಪಿತೃಗಣಾಂ ಶತಮೇವಚ 100 ಮಂದಿ ಅವರೆಲ್ಲ ಕಾಣ್ತಾ. ಊಷ್ಮಪಾಹ ಅನ್ನೋದರಿಂದ ಊಷ್ಮಪ ಮೊದಲಾದ ಪಿತೃಗಣ ಎಲ್ಲ ದೇವಗಣಗಳನ್ನು ಇದರಲ್ಲಿ ಗಣದೇವತೆಗಳನ್ನ ಹೇಳ್ತಾರೆ ನೋಡಿ. ಆಮೇಲೆ ಗಂಧರ್ವ ಅಪ್ಸರಸಾಂಚೈವ ದ್ವಿಶತಂ ಪರಿಕೀರ್ತಿತಂ. ಗಂಧರ್ವರು ಮತ್ತು ಅಪ್ಸರೆಯರು ಒಂದು ಗುಂಪದು ದೇವಗಣ. ಅವರು ಎಷ್ಟು ಮಂದಿ? ಬೇಕಾಷ್ಟು ಮಂದಿ ಇರ್ಬೋದು. ಅವರು ನಿಜವಾಗಿ ಅದ ದೇವಗಣ ಪ್ರವಿಷ್ಟ ಆದರೂ 200 ಮಂದಿ ಇರುವುದು. ಆ 200 ಮಂದಿ ಗಂಧರ್ವ ಅಪ್ಸರರು. ಆಮೇಲೆ ಗಂಧರ್ವ ಯಕ್ಷ ಅಸುರ ಯಕ್ಷರು. ಸಪ್ತತಿ ಯಕ್ಷ ರಕ್ಷಾಂಸಿ ಯಕ್ಷರು ಮತ್ತು ರಾಕ್ಷಸರು ಅಂತ ದೇವಗಣ ಪ್ರವಿಷ್ಟರು ಇವರು. ರಾಕ್ಷಸರು ಅಂದ್ರೆ ಕೆಟ್ಟ ರಾಕ್ಷಸರಲ್ಲ, ದೇವಗಣ ಪ್ರವಿಷ್ಟರಾದ ಯಕ್ಷ ರಾಕ್ಷಸರು. ಅವರು 70 ಮಂದಿ. ಸಪ್ತತಿರಿ ಯಕ್ಷ ರಕ್ಷಾಂಸಿ. ಆಮೇಲೆ ಅಸುರರು ಇವರು ವಿಭೀಷಣ್ ಅಂತವರು ದೇವಗಣ ಪ್ರವಿಷ್ಟ ಅಸುರರು. ಅವರು ಎಷ್ಟು? ಅಸುರಾಸ್ತ್ರಿಂಶದೇವತು ದೇವಗಣ ಪ್ರವಿಷ್ಟ ಅಸುರು 30 ಮಂದಿ ಇದ್ದಾರೆ. ಉಳಿದವರೆಲ್ಲ ಅಯೋಗ್ಯರು. ಯೋಗ್ಯರು 30 ಮಂದಿ ಇರೋದು. ಅಸುರಾಹ ಅದು ನೋಡಿ, ಇದೆಲ್ಲ ದೇವಗಣ ಪ್ರವಿಷ್ಟರನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಗಣದೇವತೆಗಳು ಗಂಧರ್ವ ಯಕ್ಷ ಅಸುರ ಸಿದ್ಧರು ಶತಂ ಸಿದ್ಧಾಹ. ಸಿದ್ಧರು 100 ಮಂದಿ ದೇವಗಣ ಪ್ರವಿಷ್ಟರು. ಇವರೆಲ್ಲ ಗುಂಪಿನಲ್ಲಿ ಇರೋರು ಸಿದ್ಧ ಸಂಘಾಹ. ಇವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ನಿನ್ನನ್ನ. ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ನಿನ್ನನ್ನು ನೋಡಿ ಆಶ್ಚರ್ಯಪಟ್ಟು ಇವರೆಲ್ಲ ದೇವಗಣಗಳು. ಈ ಮಾತು ಕೂಡ ಒಂದು ಗಮಕ. ಅರ್ಜುನ ಕಂಡ ವಿಶ್ವರೂಪವನ್ನ ಆಂಶಿಕವಾಗಿ ಎಲ್ಲ ದೇವತೆಗಳೂ ಕಂಡ್ರು.
ಅದು ಮಹಾವಿಶ್ವರೂಪ ದರ್ಶನ. ಪ್ರಾಯ ಇತಿಹಾಸದಲ್ಲೇ ಭಗವಂತ ಅಂಥ ವಿಶ್ವರೂಪವನ್ನು ಇನ್ನೊಬ್ಬರಿಗೆ ತೋರಿಸಿದ್ದಿಲ್ಲ. ಯಾಕೆಂದರೆ ಯಾರೋ ಒಬ್ಬರಿಗೆ ತೋರಿಸಿದ್ರೆ ಅವರಿಗೆ ಮಾತ್ರ ಅದು. ಯಶೋದೆ ಕಂಡಾಗ ಇನ್ಯಾರಿಗೂ ಕಂಡಿಲ್ಲ, ಉದಂಕ ಕಂಡಾಗ ಇನ್ಯಾರಿಗೂ ಕಂಡಿಲ್ಲ. ಅಲ್ಲಿ ಧೃತರಾಷ್ಟ್ರನಂಥ ಆ ಸಭೆಯಲ್ಲಿದ್ದ ಕೆಲವರಿಗೆ ಕಂಡದ್ದು. ಇದು ಹಾಗಲ್ಲ, ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇದ್ದ ಎಲ್ಲ ಪುಣ್ಯ ಜೀವಿಗಳಿಗೂ ದರ್ಶನ ಆದಂತಹ ಒಂದು ವಿಶ್ವರೂಪ ದರ್ಶನ ಅರ್ಜುನ ಕಂಡ ವಿಶ್ವರೂಪ. ಇವರೆಲ್ಲ ನೋಡಿ ಆಶ್ಚರ್ಯಪಟ್ಟು ದಿಗಿಲಾಗಿ ನಿಂತಿದ್ದಾರೆ. ಭಗವಂತ ಉಪಸಂಹಾರ ಮಾಡು ನಿನ್ನ ವಿಶ್ವರೂಪವನ್ನು ಅಂತ ಬಹಳ ಭಯಭಕ್ತಿಯಿಂದ ಕೈಮುಗಿದು ಪ್ರಾರ್ಥಿಸ್ತಾ, ಅದರ ಚೆಲುವನ್ನು ಆಸ್ವಾದಿಸ್ತಾ, ಭಯದಿಂದ ನಡುಗ್ತಾ, ಆನಂದದಿಂದ ರೋಮಾಂಚಗೊಳ್ತಾ ಎವೈಕ್ಕದೆ ನೋಡ್ತಾ ಇದ್ದಾನೆ. ಮುಂದೆ ಅವನಿಗೆ ಏನು ಅನ್ನಿಸ್ತು ಅನ್ನೋದನ್ನು ನಾವು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಇವತ್ತು ಸ್ವಲ್ಪ ಹೆಚ್ಚು ಹೊತ್ತು ಮಾಡಿದೆ ಸಮಯಕ್ಕಿಂತ, ಯಾಕಂದ್ರೆ ಶುರುವಾಗುವಾಗ ತಡ ಅದನ್ನು ಸ್ವಲ್ಪ ಕಾಂಪೆನ್ಸೇಟ್ ಮಾಡೋಣ ಅಂತ. ಪೂರ ಅಲ್ಲ, ಪೂರ ಪುಣ್ಯ ಅವರಿಗೆ ಯಾಕೆ ಹೋಗೋದು ಅಂತ ರಾಜಕಾರಣಗಳಿಗೆ. ಅದರಿಂದ ಅದನ್ನು ನಾವು ಸ್ವಲ್ಪ ಉಪಯೋಗಿಸೋಣ ಅಂತ ಸ್ವಲ್ಪ ಹೇಳಿದೆ. ಮತ್ತೆ ಉಳಿದದ್ದನ್ನು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.